ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್. ನಾನು ನೇತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಸ್ಕೂಲ್ ಹತ್ರ ಹೋಗಿರ್ತೀನಲ್ಲ, ಆವಾಗಲೇ ನನಗೆ ಏನೇನು ಬೇಕು ತರಕಾರಿ ಎಲ್ಲ ತೊಗೊಂಬಂದ್ಬಿಡ್ತೀನಿ. ಮಕ್ಕಳು ಕರ್ಕೊಬರೋಕ್ಕೆ ಹೋದಾಗೆ ತರ್ತೀನಿ, ಯಾಕಂದರೆ ಮತ್ತೆ ಹೋಗೋಕ್ಕಾಗಲ್ಲ ಅಂತ. ಇವಾಗ ಮನೆಗೆ ಬಂದ್ವಿ. ನನ್ನ ಮಗಳು ಸುಸ್ತಾಗಿದ್ಲು, ಯಾಕಂದರೆ ಅವ್ರ ಕ್ಲಾಸ್ ರೂಮ್ 4th ಫ್ಲೋರಲ್ಲಿರೋದಂತೆ. ಅಷ್ಟು ವೆಯ್ಟ್ ಇರೋ ಬ್ಯಾಗ್ ಎತ್ಕೊಂಡು ಹತ್ತಿ ಇಳಿಯೋಕ್ಕೆ ಪಾಪ ಸುಸ್ತಾಗಿಬಿಡ್ತಾಳೆ. ಇವಾಗ ಅವಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡಿಕೊಡ್ತೀನಿ ಅಂದೆ. ಬೇಡ ಅಮ್ಮ, ನಂಗೆ ಹಾಲು ಕೊಡು ಸಾಕು ಅಂದ್ಲು. ಇವಾಗ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಹಾಕಿ ಇಬ್ರಿಗೂ ಕೊಡ್ತೀನಿ. ಒಂದೊಂದು ದಿವಸ ಊಟ ಮಾಡ್ತಾರೆ, ಒಂದೊಂದು ದಿವಸ ಹಾಲು ಕುಡಿತಾರೆ, ಇಲ್ಲ ಸ್ನ್ಯಾಕ್ಸ್ ಏನಾದರೂ ತಿಂತಾರೆ. ಇವತ್ತು ಬೇಡ ಅಂದರು. ನಾನು ನಾವು ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ತುರ್ದು ಇಟ್ಕೊಂಡಿರ್ತೀನಿ. ಫ್ರೀ ಇರೋ ಟೈಮಲ್ಲಿ ಹಿಂಗೆಲ್ಲ ತುರ್ದ್ಬಿಟ್ಟು ಇಟ್ಟಿರ್ತೀನಿ. ಇವಾಗ ಅದನ್ನು ಎತ್ತಿಟ್ಕೋತಾ ಇದ್ದೆ. ಇವಾಗ ಸಂಜೆ ಎಲ್ಲ ಪೂಜೆ ಆಗಿತ್ತು. ಇವಾಗ ರಸಮ್ ಮಾಡ್ತಾಯಿದ್ದೀನಿ. ನಾನು ಈಸಿಯಾಗಿ ಒಂದು ರಸಮ್ ಮಾಡ್ತೀನಿ, ತುಂಬ ಸಿಂಪಲಾಗಿ ಮಾಡ್ಬೋದು. ಟೊಮೊಟೊನ ಬೇಯಿಸ್ಕೊಂಡಿದ್ದೆ, 3 ಟೊಮೊಟೊ. ಇವಾಗ ಜೀರಿಗೆ ಮೆಣಸು ಕುಟ್ಕೊಂಡಿದ್ದೀನಿ. ಆವಾಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಎಣ್ಣೆ, ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕಿ ಬೆಳ್ಳುಳ್ಳಿನೂ ಹಾಕಿದ್ದೀನಿ. ಬೆಳ್ಳುಳ್ಳಿನೂ ಕುಟ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮತ್ತು ಈಗ ಟೊಮೊಟೊನ ಬೇಯಿಸಿಟ್ಟಿದ್ನಲ್ಲ, ಅದೆಲ್ಲ ಕಿವುಚ್ಕೊಂಡು ರಸ ತೆಗೆದಿಟ್ಕೊಂಡಿರ್ತೀನಿ. ಇವಾಗ ಇದು ಜೀರಿಗೆ ಮೆಣಸು ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಆ ಟೊಮೊಟೊ ರಸ ತೆಗ್ದಿದ್ನಲ್ಲ, ಆ ಟೊಮೊಟೊ ಜೊತೆಗೇ ಹುಣಸೆಹಣ್ಣು ಹಾಕ್ಕೊಂಬಿಟ್ಟಿದ್ದೆ. ಅದನ್ನು ಹುಣಸೆಹಣ್ಣು ಮತ್ತು ಟೊಮೊಟೊ ಎರಡರದ್ದು ರಸ ಹಾಕ್ಕೋತೀನಿ. ಸ್ವಲ್ಪ ಜನ ಅದು ಸಿಪ್ಪೆ ತೆಗಿತಾರೆ ಟೊಮೊಟೊದು, ನಾನೇನು ತೆಗ್ದಿಲ್ಲ, ಇರಲಿ ಅಂತ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ಖಾರ ಪುಡಿ ಹಾಕ್ಕೊತೀನಿ. ಖಾರಕ್ಕಷ್ಟೇ ಚಿಲ್ಲಿ ಪೌಡ್ರ್ ಹಾಕ್ಕೊತೀನಿ. ಇವಾಗ ಹಂಗೆ ಸೈಡಲ್ಲಿ ಮೊಟ್ಟೆನೂ ಬೇಯಿಸಿಟ್ಟೆ, ಅನ್ನಕ್ಕೂ ಇಟ್ಕೊಂಡೆ. ಇವಾಗ ನೋಡಿ ಕುದೀತಾ ಇದೆ ರಸಮ್ಮು. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇಷ್ಟೇ ಇದು ರಸಮ್ಮು, ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಇವತ್ತು ನಮ್ಮ ಮನೆಯವರು ಊಟಕ್ಕೆ ನಾನು ಬರಲ್ಲ ಅಂದರು. ಅದಕ್ಕೋಸ್ಕರ ಅವ್ರಿಗೇನು ರಸಮ್ ಇಷ್ಟ ಆಗಲ್ಲ, ನಮಗೆ ಅಲ್ವಾ ಅಂದ್ಬಿಟ್ಟು ಮಾಡಿಕೊಂಡೆ ಈಸಿಯಾಗಿ. ಸಂಜೆ ಟೈಮ್ ಬೇಗ ಅಡುಗೆ ಮುಗಿಸ್ಕೊಂಡ್ರೆ ಇವ್ರ ಜೊತೆ ಓದ್ಸೋಕ್ಕೆ ಕೂತ್ಕೋಬೋದು ಅಂತ ನಾನು ಸ್ವಲ್ಪ ಹೊತ್ತು ಕೂತ್ಕೋತೀನಿ ಇವ್ರ ಜೊತೆ. ಇವಾಗ ಅವರು ಸಂಜೆನೂ ಊಟ ಮಾಡಿರಲಿಲ್ವಲ್ಲ, ಅಡುಗೆ ಆಗಿದೆ, ಬೇಗ ಊಟ ಮಾಡ್ಕೊಳ್ಳಿ ಅಂದೆ. ಟೈಮ್ 8:30 ಆಗಿತ್ತು. ಊಟ ಮಾಡೋನು ಮತ್ತೆ ಓದ್ಕೊಳ್ಳೋಕೆ ಕೂತ್ಕೋತಾರೆ ಅವರು, ಹೋಮ್ವರ್ಕ್ ಎಲ್ಲ ಜಾಸ್ತಿ ಇರುತ್ತಲ್ಲ ಅಂತ. ಇದು ಬುಧವಾರ ಬೆಳಗ್ಗೆ ನಾನು ಬಾಗಿಲೆಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ನನ್ನ ಮಗ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸಿದ್ದ. ಬುಧವಾರ ಬೆಳಗ್ಗೆ ಆಗಿದ್ದು. ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಹೋಗಿದ್ದೆ ನಾನು. ಇವಾಗ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಈಸಿಯಾಗಿ ಮಾಡ್ಕೊತೀನಿ. ಎಗ್ ಬುರ್ಜಿನೂ ಅಷ್ಟೇ, ಏನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಚಪಾತಿನೂ ಅಷ್ಟೇ, ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಮಾಡಿರ್ತೀನಿ ಬಾಕ್ಸ್ಗೆ ಮತ್ತು ತಿನ್ನೋಕ್ಕೆ. ಮಿಕ್ಕಿ ನಮ್ಮ ಮನೆಯವ್ರಿಗೆ, ನನಗೆ ಎಲ್ಲ ಆಮೇಲೆ ನಾವು ಯಾವಾಗ ತಿಂತೀವಿ ಆವಾಗಷ್ಟೇ ಮಾಡ್ಕೊಂಡು ತಿಂತೀನಿ. ಇವಾಗ ನಾನು ಎಗ್ ಬುರ್ಜಿ ಮಾಡೋಕ್ಕೆ 3 ಈರುಳ್ಳಿನ ಚೆನ್ನಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಅದರಲ್ಲಿ 1 ಟೊಮೆಟೊನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿಗೆ ಎಣ್ಣೆ ಮತ್ತು ಈರುಳ್ಳಿ ಅಷ್ಟೇ ಹಾಕ್ಕೋತೀನಿ. ಕರ್ಬೇವಿನ ಸೊಪ್ಪೆಲ್ಲ ಏನೂ ಹಾಕ್ಕೊಳ್ಳಲ್ಲ ಇದಕ್ಕೆ, ಮೊಟ್ಟೆ ಪಲ್ಯಗೆ. ಇವಾಗ ಅದೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಮತ್ತು ಉಪ್ಪು ಹಾಕ್ಕೋತೀನಿ. ಇವಾಗ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಖಾರಕ್ಕಷ್ಟೇ, ನಾವು ಖಾರ ಸ್ವಲ್ಪ ಕಮ್ಮಿ ತಿಂತೀವಿ. ಅದೆಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಟ ಮೇಲೆ ಇವಾಗ ಮೊಟ್ಟೆ ಹಾಕ್ಕೋತಾ ಇದ್ದೀನಿ. ಇದು ನಾಟಿ ಮೊಟ್ಟೆ, ಊರಿಂದ ತೊಗೊಂಬಂದಿರೋದು. ಇದನ್ನು ಹಾಕ್ಕೊತೀನಿ. ಮೊಟ್ಟೆ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮೊಟ್ಟೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ಚೆನ್ನಾಗಿರೋದು. ಇವಾಗ ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮೊಟ್ಟೆ ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಎಷ್ಟು ಬೇಕು ಅಷ್ಟೇ ಚಪಾತಿ ಮಾಡ್ಕೊಂಡಿದ್ದೀನಿ. ನಾವು ಜಾಸ್ತಿ ಸ್ಕೂಲ್ಗೇನು ಚಪಾತಿ ಎಲ್ಲ ಕೊಟ್ಟು ಕಳಿಸಲ್ಲ. ಅವರು ದೋಸೆ, ಈ ರೈಸ್ ಐಟಮು ಎರಡೇ ತೊಗೊಂಡೋಗೋದು. ಯಾವಾಗಾದರೂ ರೇರ್ ಚಪಾತಿ ತೊಗೊಂಡೋದು, ವಾರದಲ್ಲಿ ಒಂದೇ ದಿವಸ ಅಷ್ಟೇ ಚಪಾತಿ ತೊಗೊಂಡೋಗೋದು. ಯಾಕಂದರೆ ನಮ್ಮ ಮನೇಲಿ ನೈಟು ಡೈಲಿ ಚಪಾತಿ ಇರುತ್ತೆ. ಅದಕ್ಕೋಸ್ಕರ ಚಪಾತಿ ಏನು ಅಷ್ಟೊಂದು ಬೆಳಗ್ಗೆ ಟೈಮ್ ಮಾಡಿ ಕೊಟ್ಟು ಕಳಿಸಲ್ಲ ನಾನು ಸ್ವಲ್ಪ ಈಸಿಯಾಗಿ ಮಾಡೋದನ್ನೇ ಚೂಸ್ ಮಾಡ್ಕೊತೀನಿ. ಸ್ವಲ್ಪ ಮಸಾಲ ಐಟಮ್ಸ್ ಎಲ್ಲ ಕಮ್ಮಿ ಹಾಕ್ತೀನಿ. ಸ್ವಲ್ಪ ಈಸಿ ಇರೋದನ್ನೇ ಮಾಡ್ಕೊತೀನಿ. ಇವಾಗೆಲ್ಲ ಬಾಕ್ಸಿಗೆಲ್ಲ ಕಟ್ಟಬೇಕು. ಎಲ್ಲ ಚಪಾತಿ ಪಲ್ಯ ಎಲ್ಲ ರೆಡಿ ಆಯಿತು. ತಿನ್ನೋಕೆ ಹಾಕ್ಕೊಟ್ಬಿಟ್ಟು ಬಾಕ್ಸಿಗೂ ಕಟ್ಕೊಂಡು
ಹೋದ್ರು ಅವರು ಸ್ಕೂಲಿಗೆ. ಅವ್ರು ಹೋದ್ಮೇಲೆ ನಾನು ಫ್ರೀ ಆಗಿದ್ದಾಗ ಈ ಕೆಲಸ ಮಾಡ್ಕೊತೀನಿ. ಅವ್ರದ್ದೊಂದು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡೋದಿತ್ತು, ವಾರ್ಡ್ರೋಬ್ ಕ್ಲೀನ್ ಮಾಡ್ತಾಯಿದ್ದೆ. ಫ್ರೀ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಒಂದೊಂದೇ ಕ್ಲೀನ್ ಮಾಡ್ಕೋತೀನಿ. ಈ ನ್ಯಾಪ್ಕಿನ್ಸು, ಲಂಚ್ ಬಾಕ್ಸ್ಗೆ ಹಾಕೋ ನ್ಯಾಪ್ಕಿನ್ಸ್ಗಳು ಎಲ್ಲ ಕಿತ್ತಿಟ್ಟಿದ್ವಿ, ಎಲ್ಲನೂ ಕ್ಲೀನ್. ವಾರ್ಡ್ರೋಬ್ಸಲ್ಲೆಲ್ಲ ಮನೆಗೆ ಹಾಕೋ ಬಟ್ಟೆ, ಟಾವೆಲ್ಸು ಮತ್ತು ಸ್ವೆಟರ್ಸು, ಯೂನಿಫಾರ್ಮ್ಸು ಈ ಥರ ಇಟ್ಟಿರ್ತೀನಿ. ಮಾಸ್ಕು ಮತ್ತು ಇದು ಅವಳದ್ದು ಬ್ಯಾಗು ಎಲ್ಲ ಈ ಥರ ಚಿಕ್ಕದೊಂದು ಡ್ರಾಯರ್ ಐತಲ್ಲ ಅದರೊಳಗೆ ಇಟ್ಟಿರ್ತೀನಿ. ಇನ್ನು ಮೇಲೆಲ್ಲ ಸ್ವೆಟರು, ಯೂನಿಫಾರ್ಮುಗಳು ಈ ಥರ ಎಲ್ಲ ಜೋಡಿಸಿಟ್ಟಿರ್ತೀನಿ. ಎಲ್ಲರ ಆಚೆ ಹಾಕ್ಕೊಂಡು ಹೋಗೋ ಬಟ್ಟೆ ಎಲ್ಲ ಬೀರುಗೆ ಇಟ್ಟಿರ್ತೀನಿ. ಇನ್ನು ಅದೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಇದೆಲ್ಲ ಏರ್ಬೇಣ್ ಬೇಡ ಅಂತೆ ಅವಳಿಗೆ. ಇನ್ನು ಊರಿಗಾದರೂ ಕೊಡೋಣ ಅಂತ ಎಲ್ಲ ಎತ್ತಿರ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದ್ದಾವೆ. ಊರಿಗೋದಾಗೆಲ್ಲ ಇವೆಲ್ಲ ತೊಗೊಂಡೋಗ್ಬಿಡ್ತೀನಿ. ಬಟ್ಟೆಗಳು ಅಷ್ಟೇ, ಅವಳಿಗೆ ಆಗಲ್ಲ ಅನ್ನೋವೆಲ್ಲ ಬಟ್ಟೆ ಎಲ್ಲ ಎತ್ತಿಟ್ಟಿರ್ತೀನಿ. ಎಲ್ಲ ಬಟ್ಟೆ, ಶೂಸ್, ಚಪ್ಪಲಿ ಎಲ್ಲ ಎತ್ತಿಟ್ಟಿರ್ತೀನಿ. ಊರಿಗೆ ಹೋಗೋನಾಗ ತೊಗೊಂಡೋಗಿ ಕೊಡ್ತೀನಿ, ಅಲ್ಲಿ ಯಾರಾದರೂ ಯೂಸ್ ಮಾಡ್ತಾರೆ ಅಂತ. ಇವಾಗ ಇಲ್ಲೂ ಅಷ್ಟೇ, ಇದು ನನ್ನ ಬಟ್ಟೆ ಸಖತ್ಗೆ ಎಲ್ಲ ಎಳ್ದು ಹಾಕ್ಬಿಟ್ಟಿರ್ತೀನಿ. ಈಗ ನಂದೂ ಜೋಡಿಸ್ಕೊಂಡೆ, ಹಂಗೆ ಫ್ರೀ ಇದ್ನಲ್ಲ ಅವ್ರದ್ದು ಜೋಡಿಸ್ನಲ್ಲ ಅಂತ. ಇಲ್ಲೆಲ್ಲ ನಮ್ಮ ಸ್ವೆಟರ್ಸು ಇದೆಲ್ಲ ನಮ್ಮ ಮನೆಯವ್ರ ಬುಕ್ಕು. ಇನ್ನು ಮನೆಗೆ ಹಾಕೋ ಬಟ್ಟೆಗಳು ಅವ್ರದ್ದು ನಮ್ಮದು ಇಬ್ಬರದ್ದು ಜೋಡಿಸಿಟ್ಟೆ. ಇನ್ನು ನಾವು ಅಷ್ಟೇ ಆಚೆಗೆ ಹಾಕೋ ಬಟ್ಟೆ ಎಲ್ಲ ಬೀರುವಲ್ಲಿ ಇಟ್ಟಿರ್ತೀನಿ ನಮ್ಮದೂ. ಇವಾಗ ಇಲ್ಲಿ ನಂದು ಐಟಮ್ಸ್ ಎಲ್ಲ ಜೋಡಿಸಿಟ್ಕೋತಾ ಇದ್ದೀನಿ. ಇಲ್ಲೊಂದು ಸಣ್ಣ ಶೋಕೇಶ್ ಇದೆ, ಇಲ್ಲಿ ಇಟ್ಕೊಂಡಿರ್ತೀನಿ ನಾನು. ಡ್ರೆಸ್ಸಿಂಗ್ ಟೇಬಲಲ್ಲೆಲ್ಲ ಅವಳದೇ ಇಟ್ಟಿರ್ತಾಳೆ. ಇನ್ನು ಇಲ್ಲಿ ರೂಮಲ್ಲಿ ಒಂದು ಶೋಕೇಶ್ ಇದೆ, ಅದರೊಳಗೆ ನಂದು ನಮ್ಮ ಮನೆಯವ್ರದ್ದು ಇಬ್ಬರದ್ದು ಇಟ್ಕೊಂಡಿರ್ತೀನಿ. ಇದನ್ನು ಕ್ಲೀನ್ ಮಾಡಿಕೊಂಡೆ ಒಂಚೂರು. ನೋಡಿ, ಬುಕ್ಕು, ಬಾಡಿ ಲೋಷನು, ಸನ್ಸ್ಕ್ರೀಮು, ಪರ್ಸ್ಗಳು ಆಚೆ ಹೋಗೋಣಕ್ಕೆ ತೊಗೊಳಕ್ಕೆ ಬೇಗ ಕೈಗೆ ಸಿಗ್ತವೆ ಅಂತ ಎಲ್ಲ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ, ಬೇಗ ಸಿಗ್ತಾವಲ್ಲ ಅಂತ. ಇನ್ನು ರವೆ ಉಂಡೆ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರೋದೆ, ಈಸಿಯಾಗಿ ಇದನ್ನು ಮಾಡ್ಬೋದು. ನನ್ನ ಮಗ ರವೆ ಉಂಡೆ ಮಾಡಿಕೊಡಮ್ಮ ಅಂತೇಳಿದ. ಅವನಿಗೆ ರವೆ ಉಂಡೆ ಮತ್ತು ಮನೇಲಿ ಮಾಡೋ ಚಕ್ಲಿ ಅಂದರೆ ತುಂಬ ಇಷ್ಟ. ಅವನೇನು ಜಾಸ್ತಿ ಏನು ಕೇಳಲ್ಲ, ಸಿಹಿ ತಿನ್ನಲ್ಲ ಅವ್ನು ಜಾಸ್ತಿ. ಇವತ್ತೇನೋ ಕೇಳ್ದೆ ರವೆ ಉಂಡೆ ಮಾಡು ಅಮ್ಮ ಅಂತ. ಸರಿ ರವೆ ಉಂಡೆ ಮಾಡ್ತಾಯಿದ್ದೀನಿ. ಒಂದು ಬೋಲ್ ಅಷ್ಟೇ ಮಾಡಿದ್ದೆ ರವೆ. ಇದು ಚಿರೋಟಿ ರವೆ, ಇದರಿಂದ ಮಾಡಿದ್ದೆ, ಚೆನ್ನಾಗಾಗಿತ್ತು. ಒಂದು ಕಪ್ ರವೆ, 1 ಕಪ್ ಕೊಬ್ಬರಿ ಮತ್ತು ದ್ರಾಕ್ಷಿ ಗೋಡಂಬಿ, ಏಲಕ್ಕಿ ಪುಡಿ ಮತ್ತು ಹಾಲು, ಇನ್ನೇನು ಹಾಕಿರಲಿಲ್ಲ. ಸಕ್ಕರೆ, 1 ಕಪ್ ಸಕ್ಕರೆ, ಇಷ್ಟೇ. ಚೆನ್ನಾಗಾಗಿತ್ತು, ಸಾಫ್ಟ್ ಇತ್ತು ರವೆ ಉಂಡೆ. ಅವನೇನು ಜಾಸ್ತಿ ಏನು ಕೇಳಲ್ಲ ನಮ್ಮನ್ನು, ಅವ್ನು ಕೇಳಿದ್ದನ್ನು ಅದಕ್ಕೆ ಮಾಡಿಕೊಟ್ಟೆ. ಇನ್ನು ನೇರಳೆಹಣ್ಣು ತಂದಿದ್ರು ನಮ್ಮ ಮನೆಯವರು, ಇದನ್ನು ಉಪ್ಪಾಕಿ ನೆನೆಯೋಕೆ ಇಡ್ತಾಯಿದ್ದೀನಿ. ಒಂದು 10 ನಿಮಿಷ ಉಪ್ಪಾಕಿ ನೆನೆಯೋಕೆ ಇಡ್ತೀನಿ. ಇವಾಗ ನೇರಳೆಹಣ್ಣು ರೇಟ್ ಎಲ್ಲ ಕಮ್ಮಿ ಆಗಿದೆ ಅಂತ ಒಂದು ಅರ್ಧ kg ತೊಗೊಬಂದಿದ್ರು. ಇದನ್ನು ಉಪ್ಪಾಕಿ ನೆನೆಯೋಕೆ ಇಡ್ತೀನಿ. ಒಂದು 10 ನಿಮಿಷ ನೆನೆದ ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಮತ್ತೆ ಉಪ್ಪು ಹಾಕ್ಕೊಂಡೆ ತಿಂತೀವಿ. ನಾನು ಅಡುಗೆಗಳನ್ನೆಲ್ಲ ಸ್ವಲ್ಪ ಸಿಂಪಲ್ಲಾಗೆ ಟ್ರೈ ಮಾಡ್ತೀನಿ, ಯಾಕಂದರೆ ಮಸಾಲ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನಲ್ಲ ನಮ್ಮ ಮನೆಯಲ್ಲಿ, ನಮ್ಮ ಮಕ್ಕಳು, ನಮ್ಮ ಮನೆಯವರು. ಅದಕ್ಕೆ ಈಸಿ ಇರೋದನ್ನೇ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.